ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ನಿನ್ನಣೆ ಬರೋ ಹಿಂಗಾಗೋಯ್ತು. ಎತ್ತು ಮಗಳಿಗೆ ಒಂದು ಒಳ್ಳೆ ಜೀವನನ ರೂಪಿಸ್ಕೊಡಕ್ಕಾಗದೇ ಇರೋಂಥ ಪಾಪಿಗಳು ನಾವು. ನಮ್ಮ ಹೊಟ್ಟೆಲ್ಲುಟ್ಟಿ ಶಿಕ್ಷೆನ ನೀನು ಅನುಭವಿಸ್ತಿದ್ದೆಯಲ್ಲೇ. ನಿನ್ನ ಹೊಟ್ಟೆಲ್ ಹುಟ್ಟಿದ್ದ ಕಲ್ಲಮ್ಮ ಅವಳಿಗಿಂತ ಶಿಕ್ಷೆ, ಹೊಡ ಹುಟ್ಟೋನು ದಾರಿ ತಪ್ಪಿದ್ದಕ್ಕೆ ಅವಳಿಗಿಂತ ಶಿಕ್ಷೆ ಇಲ್ಲ ಕಣೆ. ನನ್ನ ಮಗ ಸುಬ್ರಹ್ಮಣ್ಯ ಯಾವತ್ತೂ ದಾರಿ ತಪ್ಪಿಲ್ಲ, ದಾರಿ ತಪ್ಪೋದು ಇಲ್ಲ. ಆದ್ರೂ ಅದೇನ್ ಮಂಗ್ಪೂದೆ ಏರ್ಸಿದ್ರೆ ನನ್ನ ಮಗ ಯಾವಾಗ್ಲೂ ನಗ್ನಗ್ತಾ ಇದ್ದವನು ಒಂದೇ ಸಲ ಮಂಕಾಗೋದ್ನಲ್ಲೇ. ಮಗಳ ಮದ್ವೆ ಮುರಿದು ಮೂಲೆಯಲ್ಲಿ ಕೂತ್ಕೊಳ್ಳಂಗಾಯ್ತು. ಆಸೆ ಮನೆ ಮೇಲೆ ಏರ್ಬೇಕಾಗಿದ್ ನನ್ ಮಗಳು ಒಂದೇ ಸಮ ಅಳ್ತಾ ಇದ್ರೆ ಈ ಎತ್ತು ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗಲ್ವೇನೆ, ಬೆಂಕಿ ಬಿದ್ದಂಗ ಆಗಲ್ವಾ? ಅಯ್ಯೋ ವಿಶಾಲು, ಅದ್ಯಾಕೆ ಹಂಗಾಡ್ತೀಯ? ಅಲ್ಲ, ಮಕ್ಕಳನ್ನ ಸಮಾಧಾನ ಮಾಡ್ಬೇಕಾದ್ ನೀನೇ ಅವ್ರ ಜೊತೆಗೆ ಹತ್ಕೋತ ಕೂತ್ಬಿಟ್ರೆ ಹೆಂಗ್ ಕತೆ? ನೋಡು, ಎಷ್ಟೋ ಜನದ ಮದುವೆಗೆ 1 ತಿಂಗಳಿಗೆ ಮುರಿದೋಗುತ್ತಂತೆ, ಅಂದ್ರೆ ಡೈವೋರ್ಸ್ ಅಂತೆ ಕಣ, ಅದಾಗ್ಬಿಡತ್ತೆ. ಇನ್ ಕೆಲವರು ಈ ಮಂಟಪದಲ್ಲಿ ಮಂಗಳವಾದ್ಯಗಳ ಮಧ್ಯೆ ಇನ್ನೇನ್ ತಾಳಿ ಕಟ್ಟಬೇಕು ಅನ್ನುವಾಗ್ಲೇ ಮದುವೆ ಮುರಿದೋಗ್ಬಿಡುತ್ತಂತೆ. ಶ್ರಾವಣಿ ಮೇಡಮ್ ಅವ್ರದ್ದು ಹಂಗೆ ತಾನೇ ಆಗಿರೋದು ಅಲ್ವಾ? ಮತ್ತೆ ಇವಳು ಮದುವೆ ಮುರಿದು ಬಿದ್ದಿದ್ದೆ ಯಾವಾಗಪ್ಪ? ಮದುವೆಯ ಹಿಂದಿನ ದಿನ, ಅಂದ್ರೆ ರಿಸೆಪ್ಷನ್ ಅಲ್ಲಿ. ಇವಳಿಗೆ ಏನೋ ಕಡಿಮೆ ಆಗಿದೆ. ನೋಡ ಎಷ್ಟು ಸುಂದರವಾಗಿದ್ದಾಳೆ, ಓದ್ಕೊಂಡಿದ್ದಾಳೆ. ಅವನಿಲ್ಲ ಅಂದ್ರೆ ಇನ್ನೊಬ್ನು. ಇವಳ ಜೀವನ ಚೆನ್ನಾಗೇ ಇರುತ್ತೆ. ಅತ್ತೆ, ಏನು ಅಂತ ಮಾತಾಡ್ತಿದ್ದೀರಾ? ಅಲ್ಲ, ಇಷ್ಟು ಸುಲಭವಾಗಿ ಇನ್ನೊಬ್ಬ ಹುಡುಗ ಅಂತ ಹೇಳ್ತಿದ್ದೀರಲ್ಲ. ಅವರು ವರ್ಧನ್ನ ಪ್ರೀತಿಸಿದ್ಲು, ಅವನ ಜೊತೆ ಮದುವೆ ಆಗಿ ನನ್ನ ಜೀವನ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಷ್ಟೋ ಕನ್ಸುಗಳು ಕಟ್ಕೊಂಡಿದ್ಲು. ಹಾಗಿರುವಾಗ ಇನ್ನೊಬ್ಬ ಹುಡುಗನ ಜೊತೆ ಮದುವೆ ಆಗೋದಕ್ಕೆ ಹೇಗಾಗುತ್ತೆ ಹೇಳಿ? ಇದು ಪಾಯಿಂಟ್ ಅಂದ್ರೆ ಅಲ್ವೇನಾ? ನೋಡಮ್ಮ, ಚೋಟು ಮೆಣಸಿಕಾಯಿ, ನಮ್ಮ ಶ್ರಾವಣಿ ಮೇಡಮ್ ಅವರು ನಮ್ಮ ಕಾರ್ತಿಕೇಯನನ್ನ ಪ್ರೀತಿ ಮಾಡಿದ್ರು. ಅವರು ಪ್ರೀತಿಸಿದ ಹುಡುಗನನ್ನ ಬಿಟ್ಟು ಇನ್ಯಾರ ಜೊತೆಗೋ ತಾಳಿ ಕಟ್ಸ್ಕೊಳ್ಳೋದಿಕ್ಕೆ ಅದು ಹೀಗಮ್ಮ ಮನಸ್ಸು ಬರುತ್ತೆ. ನೀವು ಅವರಿಬ್ರು ಮದುವೆ ಆಗಿದ್ದಾರೆ ಅಂತೇಳಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು, ಅಲ್ಲ ವಿಶಾಲು, ನಿನ್ನ ಮಗಳಿಗೆ ಮಾತ್ರ ಪ್ರೀತಿಸಿದವನನ್ನ ಮದುವೆಯಾಗೋ ಹಕ್ಕಿದೆಯಾ? ನಮ್ಮ ಶ್ರಾವಣಿ ಮೇಡಮ್ ಬರ್ಗಿಲ್ವಾ? ಅತ್ತೆ, ಹಾಗಂತ ನಮಗ್ ನಾವೇ ಸಮಾಧಿ ಕಟ್ಕೊಂಡು ಅವ್ರಿಗೆ ಅದ್ರ ಮೇಲೆ ಸಿಂಹಾಸನ ಇಟ್ಕೊಡಕ್ಕಾಗತ್ತಾ? ಮುಚ್ಚೆ ಬಾಯಿ. ಸಮಾಧಿ ಸಿಂಹಾಸನ ಅಂತೆಲ್ಲ ಮಾತಾಡೋವಷ್ಟು ತಿಳುವಳಿಕೆ ಇದೆಯೇನೋ ನಿನ್ನ ಹೆಂಡತಿಗೆ? ಅಷ್ಟೆಲ್ಲ ತಿಳುವಳಿಕೆ ನನ್ಗೆ ಇಲ್ದೇ ಇರ್ಬೋದು ಅತ್ತೆ. ಮತ್ತೆ ಆದ್ರೆ ಒಡ ಹುಟ್ಟಿದ ತಂಗಿ ಮದ್ವೆ ನಿಂತೋಗಿದೆ ಅನ್ನೋ ಸಂಕಟ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.